ಆಯುಷ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ನಗರ ಪ್ರದೇಶ, ಹಳ್ಳಿ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರನ್ನು ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ತಲೆಹೊಟ್ಟು ಮತ್ತು ತಲೆ ಕೂದಲು ಉದುರೋದು, ಅದರ ಜೊತೆಗೆ ತಲೆ ಕೂದಲು ಅಕಾಲಿಕವಾಗಿ ಬೆಳ್ಳಗಾಗೋದನ್ನು. ಈ ಮೂರು ಸಮಸ್ಯೆಗಳಿಗೆ ಒಂದೇ ಔಷಧಿಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳೋ ವಿಧಾನವನ್ನು ಈ ದಿನ ನೋಡ್ಕೊಳ್ಳೋಣ. ತುಂಬ ಸರಳವಾದ ವಿಧಾನ. ಅದಕ್ಕೆ ಬೇಕಾಗಿರೋ ಪದಾರ್ಥ ಒಂದೇ ಒಂದು, ಅದು ಮೆಂತ್ಯ ಕಾಳು. ಮನೆಯಲ್ಲಿರುವಂಥ ಮೆಂತ್ಯ ಕಾಳನ್ನು ರಾತ್ರಿಯ ಸಮಯ ಮಲಗುವಾಗ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮುಷ್ಟಿಯಷ್ಟು ಪ್ರಮಾಣ ಮೆಂತ್ಯ ಕಾಳನ್ನು ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರಲ್ಲಿ ಒಂದು ಬೌಲ್ನಲ್ಲಿ ಇಡಬೇಕು. ಹೀಗೆ ರಾತ್ರಿ ಇಡೀ ನೆನೆಸಿದಂತಹ ಮೆಂತ್ಯ ಕಾಳು ಮತ್ತು ಅದರ ನೀರು, ಅದನ್ನು ಬೆಳಗ್ಗೆ ನಾವು ನೋಡಿದಾಗ ಮೆಂತ್ಯ ಸ್ವಲ್ಪ ಮೆತ್ತಗಾಗಿರುತ್ತೆ. ಹೀಗೆ ನೆನೆದಂಥ ಮೆಂತ್ಯ ಕಾಳು ಮತ್ತು ಆ ನೀರನ್ನು ಒಂದು ಮಿಕ್ಸರ್ಗೆ ನಾವು ಹಾಕಿ, ಅಥವಾ ನಿಮ್ಮಲ್ಲಿ ಕಲ್ವ ಯಂತ್ರ ಇದ್ದರೆ ಅದರಲ್ಲಿ ನೀವು ರುಬ್ಬಿಕೊಂಡು ಒಂದು ಪೇಸ್ಟನ್ನು ಮಾಡ್ಕೋಬೇಕು. ಹೀಗೆ ತಯಾರಾದಂಥ ರಾತ್ರಿಯೆಲ್ಲ ನೆನೆಸಿಟ್ಟಂತಹ ಆ ಮೆಂತ್ಯ ಕಾಳಿನ ಪೇಸ್ಟು ನಮ್ಮ ನೆತ್ತಿಯ ಬುಡಕ್ಕೆ, ಅಂದರೆ ನಮ್ಮ ಕೂದಲಿನ ಬೇರುಗಳಿಗೆ ಮತ್ತು ನೆತ್ತಿಗೆ ಚೆನ್ನಾಗಿ ನಾವು ಮೆಹಂದಿ ಲೇಪಿಸೋ ಹಾಗೆ ಲೇಪಿಸಿ 1 ರಿಂದ 2 ಗಂಟೆ ಸಮಯ, ಅಂದರೆ ಆ ಒಂದು ಪೇಸ್ಟು ಒಣಗುವ ತನಕ ನಾವು ಹಾಗೆ ಬಿಟ್ಟು, ನಂತರ ಉಗುರು ಬೆಚ್ಚಿನ ನೀರಲ್ಲಿ ನಾವು ತಲೆಯನ್ನು ತೊಳ್ಕೋಬೇಕು. ಇದನ್ನು ವಾರಕ್ಕೊಂದಾವರ್ತಿ ನೀವು ಮಾಡ್ತಾ ಬಂದರೆ ಕೇವಲ 4 ಬಾರಿ ಈ ರೀತಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಡ್ಯಾಂಡ್ರಫ್ ಅಥವಾ ತಲೆಹೊಟ್ಟು ಪೂರ್ತಿಯಾಗಿ ನಿವಾರಣೆ ಆಗಿರುತ್ತೆ. ಜೊತೆಗೆ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಶುರುವಾಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಈಗ ನನ್ನ ಎದುರಿಗೆ ನಾನು ನಿನ್ನೆ ರಾತ್ರಿಯಿಂದನೂ ನೆನೆಸಿಟ್ಟಿರುವಂತಹ 1 ಮುಷ್ಟಿ ಪ್ರಮಾಣದಷ್ಟು ಮೆಂತ್ಯ ಕಾಳು, ಅದರ ನೀರು ನನ್ನ ಜೊತೆಗಿದೆ. ಈಗ ನಾನು ಮಿಕ್ಸಿಯಲ್ಲಿ ಆ ನೆನೆದಂತಹ ಮೆಂತ್ಯ ಕಾಳು ಮತ್ತು ನೀರನ್ನು ತಗೊಳ್ತಾ ಇದ್ದೀನಿ. ಈಗ ನಾನು ಆ ಮೆಂತ್ಯ ಕಾಳನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ, ಅಂದರೆ ರುಬ್ಬಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಈ ಒಂದು ಮೆಂತ್ಯ ಪೇಸ್ಟ್ ಬಹುತೇಕ ಸಿದ್ಧ ಆಗಿದೆ. ಈಗ ನಾವು ನಿಧಾನವಾಗಿ ಆ ಪೇಸ್ಟನ್ನು ಈ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಆ ಪೇಸ್ಟನ್ನು ಈ ಬೌಲ್ಗೆ ಹಾಕ್ತಾ ಇದ್ದೀನಿ. ನಿಮಗೆ ಈ ಪೇಸ್ಟ್ ಮಾಡುವಾಗ ಎಷ್ಟು ಪ್ರಮಾಣ ಬೇಕು ಅನ್ನೋದನ್ನು ಅಂದಾಜು ಮೇಲೆ ನೀವು ಅಷ್ಟು ಪ್ರಮಾಣದಷ್ಟು ಮೆಂತ್ಯದ ಪ್ರಮಾಣವನ್ನು ಬದಲಿ ಮಾಡ್ಬೋದು. ಪುರುಷರಿಗಾದರೆ 1 ಹಿಡಿಯಷ್ಟು ಪ್ರಮಾಣ ತುಂಬ ಸಾಕಾಗುತ್ತೆ. ಬಹುಶಃ ಮಹಿಳೆಯರಿಗೆ ಸ್ವಲ್ಪ ದಟ್ಟವಾದ ಕೂದಲಿರೋದ್ರಿಂದ ನೆತ್ತಿಗೆ ಸ್ವಲ್ಪ ಜಾಸ್ತಿನೇ ಮೆಂತ್ಯ ಪೇಸ್ಟ್ ಬೇಕಾಗೋದ್ರಿಂದ 1 ರಿಂದ 1.5 ಮುಷ್ಟಿಯಷ್ಟು ಪ್ರಮಾಣದಷ್ಟು ಪೇಸ್ಟನ್ನು, ಅಂದರೆ ಆ ಮೆಂತ್ಯ ಕಾಳನ್ನು ನೀವು ನೆನೆಸಬೇಕಾಗತ್ತೆ. ಈಗ ನೋಡಿ, ಮೆಂತ್ಯ ಪೇಸ್ಟ್ ರೆಡಿಯಾಗಿದೆ. ನಮಗೆಲ್ಲ ಗೊತ್ತೇ ಇದೆ, ಈ ಮೆಂತ್ಯ ಆಯುರ್ವೇದದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಆಹಾರ ದ್ರವ್ಯ ಆಗಿದೆ. ಮೆಂತ್ಯವನ್ನು ಸೇವಿಸೋದ್ರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ, ಮತ್ತು ನಮ್ಮ ಲಿವರ್, ಯಕೃತ್ತಿನ ದೋಷಗಳು ನಿವಾರಣೆ ಆಗ್ತವೆ, ಮತ್ತು ನಮ್ಮ ಚರ್ಮದ ಆರೋಗ್ಯ ವೃದ್ಧಿ ಆಗುತ್ತೆ ಅದನ್ನು ಹೊಟ್ಟೆಗೆ ಸೇವಿಸಿದರೆ. ಇನ್ನು ಅದೇ ಮೆಂತ್ಯವನ್ನು ನಾವು ಈ ರೀತಿಯಾಗಿ ಪೇಸ್ಟ್ ಮಾಡಿ ನೆತ್ತಿಗೆ ಲೇಪಿಸೋದ್ರಿಂದ ಆ ನೆತ್ತಿಯ ಭಾಗದಲ್ಲಿ ಸಾಕಷ್ಟು ಇದರಲ್ಲಿರುವಂಥ ಪೋಷಕಾಂಶಗಳ ಲಭ್ಯತೆ ಆಗುತ್ತೆ. ತನ್ಮೂಲಕ ಅಲ್ಲಿರುವಂಥ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಮತ್ತು ಆ ಒಂದು ಕೂದಲಿನ ಬೇರುಗಳಿಗೆ ಶಕ್ತಿ ಸಿಗುತ್ತೆ. ಹಾಗಾಗಿ
ನಮ್ಮ ಕೂದಲುಗಳು, ತಲೆ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಡ್ಯಾಂಡ್ರಫ್ ಮಾಯ ಆಗುತ್ತೆ. ಅತ್ಯಂತ ಪ್ರಕೃತಿದತ್ತವಾಗಿ ನಾವು ನೋಡೋದು ಮುಖ್ಯವಾದ ವಿಷಯ ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಅಡುಗೆ ಪದಾರ್ಥದಲ್ಲಿ ನಾವು ಬಳಸ್ತಾ ಇರುವಂತಹ ಮತ್ತು ಅದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲದಂತಹ ಸೇಫ್ ಆಹಾರ ದ್ರವ್ಯವನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಅದೇ ನಾವು ನೋಡ್ತಾ ಹೋದರೆ ನಮ್ಮ ಡ್ಯಾಂಡ್ರಫ್ಗಾಗಿ, ಹೇರ್ ಫಾಲ್ಗಾಗಿ ಮತ್ತು ಹೇರ್ ಗ್ರೋತ್ಗಾಗಿ ನಾವು ಇವತ್ತು ಅತ್ಯಂತ ದುಬಾರಿಯ ಚಿಕಿತ್ಸಾ ಕ್ರಮಗಳನ್ನು ನಾವೆಲ್ಲರೂ ಅನುಸರಿಸ್ತಾ ಇದ್ದೀವಿ. ಅದು ನಿಮಗೆ ಗೊತ್ತಿದೆ. ಆದರೆ ನಾವಿವತ್ತು ಮಾಡಿ ನೋಡ್ತಾ ಇರೋದು ಮತ್ತು ಪ್ರಯೋಗ ಮಾಡ್ತಾ ಇರೋದು ಅತ್ಯಂತ ಕಡಿಮೆ ಖರ್ಚು ಅಥವಾ ಖರ್ಚೇ ಇಲ್ಲದಂತಹ ಒಂದು ಸುಲಭವಾದ ಮೆಂತ್ಯ ಪೇಸ್ಟ್ನ ಅಪ್ಲಿಕೇಶನ್. ಓಕೆ, ಈ ಥರದ ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ಔಷಧಿಯನ್ನು ನೀವು ರೆಡಿ ಮಾಡ್ಕೊಳ್ತೀರಲ್ವ, ಅಂತಹ ಪೇಸ್ಟನ್ನು ನೀವು ತಲೆಗೆ ಹಚ್ಕೊಳ್ಳಿ. ವಾರಕ್ಕೊಮ್ಮೆ ಒಂದು 3-4 ವಾರ ಅದನ್ನು ರಿಪೀಟ್ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಮೆಂತ್ಯ ಪೇಸ್ಟ್, ಇದರ ಹೇರ್ ಪ್ಯಾಕ್ ಅಥವಾ ನಿಮ್ಮ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳಿ. ತನ್ಮೂಲಕ ಸೊಂಪಾದ ಕೂದಲನ್ನು ನಿಮ್ಮದಾಗಿಸ್ಕೊಳ್ಳಿ, ಡ್ಯಾಂಡ್ರಫನ್ನು ಕೂಡ ದೂರ ಮಾಡಿ. ಹಾಗಾದರೆ ವೀಕ್ಷಕರೇ, ಮತ್ತೆ ನಾನು ಭೇಟಿ ಆಗ್ತೀನಿ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತವಾದ ಹೋಮ್ ರೆಮಿಡೀಸ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ.